ಹಲೋ ಅವ್ವ, ಏನು ಮಾಡ್ತಿದ್ದೀಯವ? ಚೆನ್ನಾಗಿದ್ದೀಯಾ? ಉಂಕನ್ ಮಗ, ನಾನು ಚೆನ್ನಾಗೀನಿ. ನೀನು ಹೆಂಗಿದ್ದೀಯವ? ಚೆನ್ನಾಗಿದ್ದೀಯಾ? ಅದೇ ಹೊಟ್ಟೆ ನೋವು ಬಂದ್ಬಿಟ್ಟದೆ ಕಣವ, ಮನ್ಗಿವ್ನಿ ಅಂತ ಅಂತಿದ್ದಲ್ಲ. ವಾಸಿ ಅವ? ಹುಸಿಯ ಮಾರ್ಕೆಟ್ ತಗೊಂಡು ತೆಗೆಸ್ಕೊ ಕುಡಿಯುವೆ. ವಾಸಿಗಂತ ತಕೋ. ಆಸ್ಪತ್ರೆಗೆ ಹೋಗಿದ್ದೆ ಅವತ್ತು. ಮಾರ್ಕೆಟ್ ಎಲ್ಲ ಕೊಟ್ಟಿದ್ರು. ಅವತ್ತೇ ಹೋಯ್ತು ಕತೆ, ತಲೆ ಕೆಡ್ಸ್ಕೊಬೇಡ. ಆಸ್ಪತ್ರೆ ಕರ್ಕೋಗಿದ್ರು. ಓ ಆಸ್ಪತ್ರೆ ಕರ್ಕೋಗಿದ್ರಾ? ಓ ಸರಿ ಕಂತಕೋ. ಸರಿ. ಹುಷಾರಾಗಿದ್ದಾನೆ. ಉಂಕನವ ಚೆನ್ನಾಗಿವ್ನಿ. ನೀವೆಲ್ಲ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಹ್ಞೂ ನಾನು ಚೆನ್ನಾಗಿವ್ನಿ. ನಿಂದೆಗೆ ಏನಾಗ್ಬಿಟ್ಟಿತ್ತು ಕಣವ? ಹೊಟ್ಟೆ ನೋವು ಅಂತಿದ್ದಲ್ಲ. ಏನಾಯ್ತು ಕಣಯ್ಯ? ತಾಳು ಕೇಳೋದ ಅಂದ್ಬಿಟ್ಟು ಅವ್ನು ಫೋನ್ ಮಾಡಿದೆ. ನಾನು ಇವತ್ತು ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಅಟ್ಟಿತಾಗ ಇದ್ದೆ. ಆಗಿಂದವ ಮಾಡ್ದ ಅನ್ಕೊಂಡು ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ರಗ್ಗಳು ಕೊಳೆ ಆಗ್ಬಿಟ್ಟಿದ್ದು. ಅವನೆಲ್ಲ ಅಜ್ಜಾಗ್ತಿದೆ. ಏನೋ ಕಾವೇರಿಗೆ ಅವನೆಲ್ಲ ಎತ್ತಕ ಕೈ ಕಿತ್ತ ತೂಕ ಅಲ್ವಾ, ಅದಕ್ಕೆ ನಾನೇ ಎಜ್ಜಾಕ್ ಬಿಡೋದು ಅಂದ್ಬಿಟ್ಟು ಹಂಗೆ ಅಜ್ಜಾಗ್ತಿದೆ. ಹೆಂಗಿದ್ರು ಹೊಟ್ಲಿದ್ನಲ್ಲ, ಅವನ ರಗ್ಗಿ ಪಗ್ನೆಲ್ಲ ಒಗ್ದು ಭಾರಿ ದಿವಸ ಆಗ್ಬಿಟ್ಟಿತ್ತು. ಆಮೇಲೆ ಪುಟ್ಟಿನೂ ತಿಮ್ಮನುವೆ ತುಳಿದಾಡಿ, ಅಯ್ಯೋ ಪುಟ್ಟವ ಮನೆ ಎಲ್ಲ ಎಳ್ದಾಡ್ತವೆ ರಗ್ನೆಲ್ಲವ, ತುಳಿದಾಡೋದು ಮಟ್ಟದು. ಅದಕ್ಕೆ ಕೊಳೆ ಆಗ್ಬಿಟ್ಟಿದ್ದು ಬಾರಿಯ ಒಗ್ದಾಗ್ತಿದೆ ಕಣ್ಮಗ. ಇನ್ನೇನವ ಎಲ್ಲೋದ್ರು ಅಂದ್ರು ನಿಮ್ಮ ಅತ್ತೆ ನಿಮ್ಮ ಮಾವ ಅವರೆಲ್ಲ ಎಲ್ಲೋದ್ರು ಚೆನ್ನಾಗಿದ್ರೆ ಎಲ್ಲವ? ಉಂಕನವ ಎಲ್ಲ ಚೆನ್ನಾಗವ್ರೆ. ಅತ್ತೇನೋ ರೇಷನ್ ತಗೊಬತ್ತೀನಿ ಹೆಬ್ಬೆಟ್ಟು ಕೊಡಬೇಕು ಅಂದ್ಬಿಟ್ಟು ಅವರು ಹೋದ್ರು. ಇವ್ರಿಗೆ ನಿಮ್ಮ ಅಳಿಯನ್ಗೆ ಆಮೇಲೆ ಬಾ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಹೋದ್ರು. ಅತ್ತನೇ ಲೈನಲ್ಲಿ ನಿಂತ್ಕೋಬೇಕಲ್ಲ ಅಕ್ಕಿ ಇಸ್ಕೊಳಕ್ಕೆ. ಅದಕ್ಕೆ ಆಮೇಲೆ ಮಾವ ಹೊಲಕ್ಕೆನೋ ಹೋಗೋರೆ. ಇವತ್ತು ಹೊಲದಲ್ಲಿ ಜಾಸ್ತಿ ಕೆಲಸ ಇರ್ತಿಲ್ವಂತೆ, ಅದಕ್ಕೆ ಏನೇನು ಅಳಿಯನವೇ ಅತ್ತೆಯವರು ಹೋಗಿಲ್ಲ. ಇಲ್ಲಾಂದ್ರೆ ಅವರು ಹೋಗಿದ್ದು ಬರೋರು ಕಣವ. ಇನ್ನೇನು ಸಮಾಚಾರ? ಅಯ್ಯೋ ಏನೂ ಇಲ್ಲ ಕಣ್ಮಗ, ನೀನು ಹೇಳಬೇಕು. ನಂದೇನು ಇದ್ದಿದ್ದೆಯಾ? ನೀನೇನಾದ್ರು ಸಮಾಚಾರ ಹೇಳ್ಬೇಕು. ಏನೋ ಕಿವುಡಕ್ಕವರೆಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಚೆನ್ನಾಗವ್ರೆ ಕಣವ, ಎಲ್ಲ ಚೆನ್ನಾಗವ್ರೆ. ಅದೇ ಮಾಲೆ ಬತ್ತಾ ಏನೋ ಸೀಮಂತ ಶಾಸ್ತ್ರ ಮಾಡಿಸ್ತಾರೆ ಅಂತ ಅಂತಿದ್ದಲ್ಲ. ಇಲ್ಲ ಇನ್ನೂ ಆಗಿಲ್ಲ. ಹತ್ತಿರ ಮಾತಾಡ್ಕೊತಿದ್ರು ಅಷ್ಟೇ, ಮಾಡಬೇಕು ಅಂದ್ಕೊಂಡು. ಇನ್ನೂರನ್ನ ಕರ್ಕೊಬರ್ಬೇಕು. ಅವು ಇನ್ನೂ ಮಾಡಿಬಿಟ್ಟು ಆಮೇಲೆ ಕರ್ಕೊಬರೋದು. ಎಲ್ಲ ಕತೆ ನಿನಗೂ ಹೇಳ್ತಾರೆ ಬರುವಂತೆ. ಅಯ್ಯೋ ನೋಡ್ತೀನಿ ಕಣ್ಮಗ, ಗುತ್ತಿಗೆ ಒಪ್ಕೊಬಿಟ್ಟಿನಿ ಕೆಲಸಕ್ಕೆ. ನೋಡೋದ ಪುರ್ಸ್ಕಿಸೋತಿದ್ರೆ ಬರ್ತೀನಿ. ಇಲ್ಲಾಂದ್ರೆ ಏನು ಮಾಡೋದು, ಗುತ್ತಿಗೆ ಒಪ್ಕೊಬಿಟ್ರೆ ಬೋಯ್ತಾರೆ. ಮೊದಲೇ ಗೊತ್ತಿಲ್ವ ನಿನಗೆ, ಹೇಳೋಕೈತಿರೋ ಮಾಡೋಕೈತಿರೋ ಅಂತ ನೋಡ್ದಾಗ ತಕೋ. ಬಾ ಕರೆದ್ರೆ ಇನ್ನೇನು ಮಾಡಿ ಕರೆದ್ರೆ ಬಾ. ಮಾಲಕ ಪಿಳ್ಳಣ್ಣರೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲ ಕಿವುಡಜ್ಜಿನೂ ಫೋನ್ ಮಾಡೋದೇನೋ, ಕಿವುಡಮ್ಮನವೇ ಬೇಜಾರು ಮಾಡ್ಕೊತಿದ್ದೆ ಬಾ ಅಂತಾನೆ ಹೇಳಿದ್ರೆ ಇಬ್ರು ಹೇಳ್ತಾರೆ. ಎರಡು ಕಡೆಯಿಂದನೂ ನೋಡ್ತೀನಿ ಕಂತ ತಕವ. ನೋಡ್ತೀನಿ ಆದರೆ ಬರ್ತೀನಿ. ಒಟ್ಟಿಗೇನು ಮಾಡಿದ್ದೆ? ಒತ್ತಾರೆ ನಾವು ಮಧ್ಯಾಹ್ನಕ್ಕೆ ರಾತ್ರಿ ಸಾರದೆ. ಅದಕ್ಕೆ ಅಕ್ಕಿ ಹಾಕೋದನ್ಬಿಟ್ಟು ಹಂಗೆ ಮಡಗಿವ್ನಿ. ಒತ್ತಾರೆ ಬಾತ್ ಮಾಡಿದ್ದೆ. ಓ ಬಾತ್ ಮಾಡಿದ್ದೆ, ಸರಿ ಅಚ್ಚುಕಟ್ಟಾಗಿರು ಉಣ್ಕೊಂಡು ತಿನ್ಕೊಂಡು. ಈಗ ಒಟ್ಟು ಇಲ್ಲ ತಾನೇ? ಇಲ್ಲ ಕಣವ ಇಲ್ಲ. ಒಟ್ಟು ಹೋಗದೆ. ಸರಿ ಕಣ್ಮಗ, ಆಮೇಲೆ ಫೋನ್ ಮಾಡೋಣ ನಾನು. ಸರಿ ಕಣವ ಆಮೇಲೆ ಮಾಡು. ಸರಿ ಕಣ್ಮಗ ಆಮೇಲೆ ಮಾಡ್ತೀನಿ ತಕೋ. ಒಬ್ಬ ಕಾವೇರಿ ಎಲ್ಲೋದ್ಲು? ಫೋನಲ್ಲಿ ಮಾತಾಡಿಲ್ವಲ್ಲ? ಕಾವೇರಿ ನೀರು ಹೊತ್ಕೊಬರಕ್ಕೆ ಹೋಗೋಳೆ. ಪುಟ್ಟಿತಿಮ್ಮ ಯಾವಕ್ಕೇನು ಕೆಲಸ? ಇಸ್ಕೂಲ್ ಇನ್ನೂ ಬಾಕ್ಲು ತೆಗ್ದಿರ್ವಲ್ಲ. ಇನ್ನೂ ಒಂದು ವಾರ ಆದದಂತೆ ತೆಗಿಯೋದು. ಏನು ಕುಣಿತಾ ನಿಂತವೆ. ಎಷ್ಟೊತ್ತಿಗೆ ಇಸ್ಕೂಲ್ ಬಾಕ್ಲು ತೆಗ್ದಿರೋ ನಂಗೆ ಆಗ್ಬಿಟ್ಟದೆ. ಅವ್ರದ್ದು ಹಾಟ್ ಪಾಟ ನೋಡೋಕಾಯ್ತಲ್ಲ ನನಗೆ. ಏನು ಮೈ ಕೈ ಎಲ್ಲ ಧೂಳು ಮಾಡ್ಕೊಂಡು ಅದಕ್ಕೆ ಕುಣ್ಕೊಂಡು ನಿಂತ್ಕೊಂಡು ಒಟ್ಟಿಗೆ ಸೇರಾಕಿಲ್ಲ. ಎಷ್ಟು ಬಿಸಿಲಾದ್ರೂ ಬೀದಿಲ್ಲ ನಿಂತಿರ್ತವೆ. ಹೊಡೆದ್ರು ಮಾಡಂಗಿಲ್ಲ, ಬೊಯ್ದ್ರು ಮಾಡಂಗಿಲ್ಲ. ಏನು ಮಾಡೋದು? ಇನ್ನೊಂದು ವಾರ ಕುಣ್ಕೊಂಡು ತಕೋ. ಆಮೇಲೆ ತಕೋಗಿ ಸ್ಕೂಲ್ಗೆ ತಕೋಗಿ ದಪ್ತೀನಿ ಕತೆ. ಅಯ್ಯೋ ಆಟ ಆಡ್ಕೊಳ್ಳಿ ಬಿಡವ, ಆಟ ಆಡ್ಕೊಳ್ಳಿ. ಇನ್ನೇನು ಮಾಡೋಕ್ಕಾಗೋದು? ನೀನು ಎಷ್ಟು ದಿನ ಹಂಗೆ ಆಡೋರು ಆಡಲಿ ಬಿಡತ್ತಾಗಿ. ಇನ್ನೊಂದು ವಾರ ಅಲ್ವಾ ಕೂಡಕ್ಕೆ ಕೂತ್ಕೊಳ್ಳೋಕ್ಕಾಗದ? ಸರಿ ತಡವಮಗೆ ಮಾಡ್ತೀನಿ. ಸರಿ ಕಣವ. ಯಾಕೋ ಇವತ್ತು ಭಾರಿ ಸುಸ್ತಾಯ್ತಾ ಕೂತದೆ ನನಗೆ. ಊಟನೂ ಮಾಡೀನಿ, ಆದರೂ ಯಾಕೆ ಇಷ್ಟೊಂದ್ರೆ ಸುಸ್ತಾಯ್ತದದು? ಹಂಗೆ ತಕೋ ಸುಸ್ತಾದಂಗೆ ಆಗ್ಬಿಟ್ಟದೆ. ಆಮೇಲೆ ಇವತ್ತು ಜಲ್ದಿ ಮನೆ ಕತ್ತೀನಿ. ಈಗ ಮಧ್ಯಾಹ್ನದ ಮನೆ ಕಳೆದ ಒಂದು ಕಳ್ಗೆ ಅಂದರೆ ಅತ್ತೆ ಮನೆಯವ್ರು ಆಮೇಲೆ ಹತ್ಕೊಬೋದಾರೇನೋ. ಸಂಜೆ ಗಂಟೆ ಮನೆ ಕಾಲ ಕಳಿತಿದ್ದಿ, ಏನು ಕೆಲಸ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ. ನನಗೊಂದು ಕತೆ ಆಗ್ಬಿಟ್ಟಿದೆ, ದೊಡ್ಡ ಕತೆ ಆಗ್ಬಿಟ್ಟದೆ. ಮನೆ ಕಳಂಗಿಲ್ಲ, ಕುತ್ಕೊಳಂಗಿಲ್ಲ, ನಿಂತ್ಕೊಳಂಗಿಲ್ಲ. ಹಂಗೆ ಇರ್ಬಾರ್ದು ಹಿಂಗೆ ಇರ್ಬಾರ್ದು, ಹಂಗೆ ನಡಿಬಾರ್ದು, ಹಿಂಗೆ ಓಡಾಡ್ಬಾರ್ದು, ಹಿಂಗೆ ಕೂತ್ಕೊಬಾರ್ದು, ಅವ್ನು ನಿಂತ್ಕೊಬಾರ್ದು. ಕೇಳಿ ನನಗೂ ಸಾಕಾಗೋಗದೆ ತಕೋ. ಇವ್ರ ಜೊತೆ ಹಾಡಿ ನನಗೂ ಸಾಕಾಗೋಗದೆ. ಏನು ಮಾಡೋದು ಹೇಳು? ಸುಮ್ಮನೆ ಭಾರಿ ಬೇಜಾರಾಗ್ಬಿಡುತ್ತೆ ನನಗೆ ಇವ್ರ ಜೊತೆಗೆ ಹಾಡಿ. ಸೀತಾ ಬನ್ನಿ ಊಟ ಹಾಕೊಡೋಣ, ಅಕ್ಕಿ ಹಾಕನ. ಇಷ್ಟೊತ್ಲೆ ಹೊಟ್ಟೆ ಸೀತಾ ಇಲ್ಲ ಕತೆ. ಅಲ್ಲ ಈಗ ತಾನೇ ಬಾತ್ ತಿನ್ಕೋಗಿವ್ನಿ ಅಡಯ್ಯ. ಅದೇನದು ಕೈಲಿ ಹಿಡ್ಕೊ ಬಂದಿದ್ದೀರಲ್ಲ? ಎಲ್ಲ ಬಾ ಸೀರೆ ಮಾರ್ತಿದ್ರು, ಅದೇನೋ ಆಟೋದಲ್ಲಿ ತುಂಬ್ಕೊಂಡು. ಅದಕ್ಕೆ ಎಲ್ಲ ತಗೋತಿದ್ರಲ್ಲ, ತಾಳು ನಿನ್ಗೊಂದು ತಗೊಬರೋದು ಅಂದ್ಬಿಟ್ಟು ಹಂಗೆ ತಗೊಬಂದೆ. ಚೆನ್ನಾಗಿದ್ದದ ನೋಡು. ಎಲ್ಲವ ತಗೋತಾ ಕೂತಿದ್ರು. ಎಲ್ಲ ಒಂದು 4-5 ಸೀರೆ ತಗೋತಿದ್ರು. ನಂತವ್ ಜಾಸ್ತಿ ಕಾಸು ಇತ್ತಿಲ್ಲ. ಅದಕ್ಕೆ ತಳು ನಿಂಗೊಂದು ಸೀರೆ ತಗೋಗದ. ಇಲ್ಲಿವರೆಗೂ ಬಟ್ಟೆ ಸುಮಾರು ದಿವಸ ಆಯಿತು ಬಟ್ಟೆ ತಗೊಂಡೆ ನಿಂಗೂ. ಅದಕ್ಕೆ ತಳು ಒಂದು ಸೀರೆನಾದ್ರು ತಗೊಳ್ಳೋದು ಅಂದ್ಬಿಟ್ಟು ಹಂಗೆ ತಗೊಬಂದೀವ್ನಿ. ನೋಡು ತಗೋ ಹೆಂಗಿದದು. ಸೀರೆ ಅಂತೂ ಭಾರಿ ಚೆನ್ನಾಗಿದೆ, ಹೊಸಿ ಚೆನ್ನಾಗಿದ್ದದ. ಇಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ಭಾರಿ ಇಷ್ಟ ಆಯಿತು. ಕಲರ್ ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿರೋ ಕಲರ್ ತಂದಿದ್ದೀರಿ.
ಅತ್ತೆಗೊಂದು ತರಬೇಕಾಯ್ತು ನೀವು. ಏ ಕಾಸಿತ್ತಿಲ್ಲಕ್ಕಂತ ತಕೋ. ಕಾಸಿದ್ರೆ ಅವ್ನಿಗೂ ಒಂದು ತರಿಯೋನಿ. ನಂದು ಕಾಸಿತ್ತಿಲ್ವಲ್ಲ, ಅದಕ್ಕೆ ಸುಮ್ಮನೆ ಅದೇ. ಅಲ್ಲ ಅತ್ತೆ ಏನಾರು ಅಲ್ಗಿಂದರ. ಏ ಅವ್ವ ಏನು ಮಾಡಕ್ಕಂದಳು? ಅವ್ವಂಗೆ ಏನು ಅನ್ನಕ್ಕಿಲ್ಲಕ್ಕಂತ ತಕೋ. ಅವ್ವನ ಬಗ್ಗೆ ನೀನು ಏನು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಹೆಂಗೆ ಆಗ್ತಿದ್ದಿ? ಏ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ನಾನೆಲ್ಲೋ ಉಟ್ಕೊಳ್ಳಿ ಅಂತ ತಗೊಬಂದ್ರೆ ನೀನು ಏನೇನೋ ಮಾತಾಡ್ತಿದ್ದಿಲ್ಲ. ಏ ಹಂಗಲ್ಲ, ನಾನು ಹಂಗೆ ಹೇಳಿದ್ದು ಅಷ್ಟೇ ಬಿಡಿ, ಬೇಜಾರು ಮಾಡ್ಕೊಬೇಡಿ. ಸರಿ ಚೆನ್ನಾಗಿದೆ ಸೀರೆ ಮಾತ್ರ ಹುಸಿ ಚೆನ್ನಾಗಿದೆ. ಅದೇ ಮಾಲಕ್ಕನಿಗೆ ಕರ್ಕೊಬತ್ತಾರಲ್ಲ, ಮಾಲಕ್ಕನ ಸೀಮಂತ ಶಾಸ್ತ್ರಕ್ಕೆ ಆಗ ಉಟ್ಕೊತೀನಿ. ಇದೆ ನೋಡ್ತೀನಿ ರೌಕೆ ಯಾವ್ದಾರು ಇರ್ತದ ಇದಕ್ಕೆ ಮ್ಯಾಚ್ ಆಗಂತಿದ್ದು ಅಂತ. ಏ ದುಡ್ಡು ಕೊಡ್ತೀನಿ ಹೊಲ್ಸ್ಕೊಬಿಡು ಇನ್ನೊಂದು ರೌಕೆಯ. ಅದಕ್ಕೆ ಸುಮ್ಮನೆ ಅದಕ್ಕೆ ಹಂಗೆ ಮಡಿಕೊಂಡಿಗೆ ಹೊಸದ ಹೊಲ್ಸ್ಕೊ ಸಿಕ್ಕಿಲ್ಲ. ಏ ಕಾಸು ಇದ್ದದ ಇಲ್ವೋ ಅಂತ. ಏ ಹೂವಿನ ಪಟ್ಟಿ ಬರ್ತದಲ್ಲ ಮುಂದಿನ ಶನಿವಾರ, ಆಗ ಕೊಡ್ತೀನಿ ಕಂತಕೋ. ಈ ವಾರ ಇಕ್ಕಿಲ್ಲ, ಮುಂದಿನ ವಾರ ಕೊಡ್ತಾರೆ. ಒಲೆ ಕೇಳ್ಬಿಡು ಶನಿವಾರಕ್ಕೆ ಕೊಡೋಕ್ಕೆ ದುಡ್ಡು ಕೊಟ್ಬಿಟ್ಟು ಇಸ್ಕೊಳಕಾಯ್ತದೆ. ಸರಿ ಕತ್ ಬಿಡಿ, ನೀವು ಇಷ್ಟು ಹೇಳ್ತಿರ್ತೀರಲ್ಲ. ಸರಿ ಕತೆ, ಹಂಗೆ ಮಾಡೋದಾಯಿತು. ಸರಿ ಅಕ್ಕಿ ಯಾಕನ ಸಾರದೆ ರಾತ್ರಿದು. ಈಗಲೇನು ಹೊಟ್ಟೆ ಸಿಕ್ಕಿದಾಗತ್ತೆ ಆಮೇಲೆ ಹಾಕುವೆ, ಮಧ್ಯಾಹ್ನಕ್ಕೆ ಹಾಕೊಡುವೆ ಬಿಡು ಬಿಸಿದ. ಈಗೇನು ಮಾಡಿ ಅಲ್ಲ ಬಾತ್ನು ಸರಿಯಾಗಿ ತಿನ್ನಿಲ್ಲ ನೀವು. ಅತ್ತೆ ನೋಡ್ರೆ ಬಾತ್ಗೆ ತಿನ್ನೋರು ಮಾಡ್ಕೊಳ್ಳೋದ ವತರಿಕೆ ಸುಮ್ಮನೆ ಬೇರೆ ಏನು ಬೇಡ ಅಂತ ಅಂತದೆ. ನೀವು ನೋಡ್ರೆ ಬಾತ್ ಮಾಡಿದ್ರೆ ಸರಿಯಾಗಿ ತಿನ್ನಕ್ಕೂ ಇಲ್ಲ ಏನೂ ಇಲ್ಲ. ನಿಮ್ದೊಂದು ಅದೇ ಕತೆ. ನಾವು ಅಚ್ಚುಕಟ್ಟಾಗಿ ಒಟ್ಟಿಗೆ ಕುಣ್ಣದ ಮಟ್ಟದ ಅನ್ನಕ್ಕಿಲ್ಲ. ಸರಿ ಅಕ್ಕಿ ಹಾಕೊಡ್ತೀನಿ ಬನ್ನಿ ಅಂದ್ರೆ ಬೇಡ ಅಂತಿದ್ದೀರಿ ಅದಕ್ಕೆ. ಏ ಬಾತು ಯಾವಂತಿದ್ದ ಹೋಗು. ವಾರಕ್ಕೆ 3 ದಿವಸ ಬಾತು 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 ಅಂದ್ಕೊಂಡು ಸಂಜೆ ಗಂಟೆ ಇಲ್ಲ ಮಾಡಿದ್ರೆ ಇಡ್ಲಿ ದೋಸೆ ಉಪ್ಪಿಟ್ಟು ಬಾತು ಚಿತ್ರಾನ್ನ ಪುಳಿಯೋಗರೆ ಇನ್ನೇನೂ ಇಲ್ಲ. ಅಲ್ಲ ನೀವು ಹಿಂಗೆ ಅಂದ್ರೆ ನಾನೇನು ಮಾಡೀನಿ? ಅತ್ತೆ ಹೇಳತ್ತಾನೆ ನಾನು ಮಾಡಬೇಕು. ಅತ್ತೆ ಏನು ಅಡುಗೆ ಹೇಳ್ತಾರೆ ಅದನ್ನ ನಾನು ಮಾಡ್ತೀನಿ. ನೀವು ನನ್ನ ಜೊತೆ ಹಿಂಗೆ ಪಾಪ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕದ್ದು? ಅತ್ತೆಗೆ ಹೇಳಿ ಇದು ಬೇಡ ಅದು ಅಂತ. ಅತ್ತೆ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ. ನಾನೇನು ಮಾಡೋಣ ಅದಕ್ಕೆ? ಅತ್ತೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು. ಅವ್ವ ಈಗಲಿಂದ ಅಲ್ಲವ ಆಗ್ಲಿಂದ ಹಂಗೆಯ ಸುಮ್ಮ ಮಾಡಿರೋದನ್ನೇ ತಿಂತಿ ತಿಂತಿ ಹುಚ್ಚಿಡಿಸ್ಬಿಡ್ತಾಳೆ. ಮಾಡಿದ್ರೆ ಗಂಟು ಸೊಪ್ಪಿನ ಬಜ್ಜಿ, ಇಲ್ಲ ಟಮಾಟೆ ಬಜ್ಜಿ, ಇಲ್ಲ ಬೇಳೆ ಕಳ್ಸಾರು, ಇಲ್ಲ ಕಳೆ ಕಳ್ಸಾರು, ಇನ್ನೇನು ಇಲ್ವಾ? ಕಿವುಡಮ್ಮ ಬತ್ತಿತ್ತು ಏನಾದ್ರು ಮಾಡ್ಗಿಟ್ಕೊಡೋದು ಅಚ್ಚುಕಟ್ಟಾಗಿ. ಇತ್ತೀಚೆಗೆ ಕಿವುಡಮ್ಮನೂ ಬರೋಕ್ಕಿಲ್ಲ. ಆಮೇಲೆ ಏನಾದ್ರು ಮಾಡಿದ್ರೆ ಸಾರಿಗೆ ತಂದ್ಕೊಡೋದು. ಅಲ್ಲ ನೀವೆಲ್ಲ ಬಾಯಿಗೆ ಬಂದಂಗೆ ಬೋಯ್ದು ಕಿವುಡಮ್ಮ ಬಂದದ. ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಕಿವುಡಮ್ಮ ಭಾರಿ ಆಟ. ಸುಮ್ಮನೆ ಎಲ್ಲ ಬರೋಕ್ಕಿಲ್ಲ ಕಿವುಡಮ್ಮ. ಎಷ್ಟು ಆಟ ಅಂತ ನಿಮಗೆ ಗೊತ್ತಲ್ಲ ಅಪ್ಪ, ಭಾರಿ ಆಟ ಕಿವುಡಮ್ಮ. ಹಂಗೆ ಒಂದ್ಸಲ ಒಂದು ಮಾತು ಅನ್ಸ್ಕೊಂಡು ಇನ್ನೊಂದ್ಸಲ ಬರೋಕ್ಕಿಲ್ಲ ಕತೆ. ಸುಮ್ಮನೆ ಇರಿ ಅದಕ್ಕೆ ಏನು ಮಾತಾಡೋಕೆ ಹೋಗ್ಬೇಡಿ. ಕಿವುಡಮ್ಮ ಬರ್ತದಲ್ಲ ಈಗಾರು ಅಚ್ಚುಕಟ್ಟಾಗಿ ಮಾತಿ ಆಡ್ಸ್ಕೊಂಡಿರಿ. ಸುಮ್ಮನೆ ಅದಕ್ಕೆ ಹಿಂಗೆ ಚಕ್ಲ ಮಾಡ್ಕೊಂಡಿರಿ ಕಿವುಡಮ್ಮ ಜೊತೆ. ಕಿವುಡಮ್ಮ ಏನು ಮಾಡಿರೋದು ಪಾಪ, ಇಲ್ಲಿವರೆಗೂ ನಮ್ಗೆ ಒಂದು ರೂಪಾಯಿ ಒಂದು ಪೈಸನೂ ಕೇಳಿರೋಕ್ಕಿಲ್ಲ. ಎಲ್ಲನೂ ಕಿವುಡಮ್ಮನೇ ತಂದು ಕೊಟ್ಟೋಗ್ತದೆ. ಬಂದರೂ ಸರಿಯಾಗಿ ಊಟನೂ ಮಾಡೋಕ್ಕಿಲ್ಲ, ಎಲ್ಲ ಅಲ್ಲಿಂದನೇ ಗೊತ್ತಾಗ್ತದೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ರಿ. ಸರಿ ಬಿಡಿ, ನಾನು ಏನಾದ್ರು ಹೇಳಿದ್ರೆ ನಂದೇ ತಪ್ಪಾಗೋಯ್ತದೆ. ಸರಿ ಕಟ್ ಬಿಡಿ, ಸೀರೆ ಚೆನ್ನಾಗದೆ. ನಾನು ನಿಮ್ಗೆ ಹೊಟ್ಟೆ ಹಸ್ದಾಗಿ ಹೇಳಿ ನಾನು ಅಕ್ಕಿ ಹಾಕ್ಕೊಡ್ತೀನಿ. ಹಪ್ಪಳನೇ ಹೆಣ್ಗೆ ಹಾಕ್ಕೊಟ್ಟೆನಂತೆ ರಾತ್ರಿ ಸಾರತ್ತಲ್ಲ ಅದಕ್ಕೆ. ಏನೋ ಒಂದು ಮಾಡೋತಾಗಿ ಏನೇನು ಮಾಡೋಕ್ಕಾಗೋದು. ಮುಂದುವರಿಯುವುದು. ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ